ನಾಗಬ್ರಹ್ಮರಿಗೆ ಪುಂಡಿಪನವನ್ನು ಅರ್ಪಿಸಿದ ಕೋಟಿ ಚೆನ್ನಯರು ಎನ್ಮೂರು ರಾಜ್ಯದ ಕಡೆಗೆ ಪ್ರಯಾಣ ಬೆಳೆಸಿದರು. ಆ ರಾಜ್ಯದ ದೇವಬಲ್ಲಾಳರು ಹೆಸರಿಗೆ ತಕ್ಕಂತೆ ಪ್ರಜೆಗಳಿಗೆ ದೇವರಿದ್ದ ಹಾಗೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಸಲಹಿ ನ್ಯಾಯ, ನೀತಿ, ಪರೋಪಕಾರಿ ಮನೋಧರ್ಮದ ಈ ಬಲ್ಲಾಳರು ಕೋಟಿ ಚೆನ್ನಯರನ್ನು ಪ್ರೀತಿಯಿಂದಲೇ ಅರಮನೆಗೆ ಬರಮಾಡಿಕೊಳ್ಳುತ್ತಾರೆ. ಈ ವೀರರು ಪಡುಮಲೆಯಲ್ಲಿ ಮಾಡಿದ ಜನಪರ ಕಾರ್ಯಗಳ ಬಗ್ಗೆ ತಿಳಿದಿರುವ ಬಲ್ಲಾಳರು ತಮ್ಮ ನಾಡನ್ನು ಸಹ ಸುಭಿಕ್ಷವನ್ನಾಗಿ ಮಾಡುವಂತೆ ಕೋಟಿ ಚೆನ್ನಯರನ್ನು ಕೇಳಿಕೊಳ್ಳುತ್ತಾರೆ. ಹಾಗೆಯೇ ವ್ಯವಸಾಯಕ್ಕಾಗಿ 50 ಒಕ್ಲು ಭೂಮಿಯನ್ನು ಕೊಟ್ಟು ಸೈನ್ಯದಲ್ಲಿ ದಂಡಿನ ಸೇನಾಧಿಕಾರಿಯ ಪಟ್ಟವನ್ನು ಕೊಟ್ಟರು. ದಂಡಿನ ಸೇನಾಧಿಕಾರಿಯ ಪಟ್ಟವನ್ನು ಪಡೆದ ಕೋಟಿ ಚೆನ್ನಯರ ಜನಪರ ಕಾರ್ಯಗಳು ದಿನ ಕಳೆದಂತೆ 4 ದಿಕ್ಕಿನಲ್ಲೂ ಹೆಸರಾಯಿತು. ನಾಡನ್ನು ಶತ್ರುಗಳಿಂದ ಕಾಪಾಡಲು ಬಲಿಷ್ಠವಾದ ಸೈನ್ಯವನ್ನು ಕಟ್ಟಿದರು. ತಾವು ಕಲಿತ ಜಟ್ಟಿಕಾಲಗ, ಮಲ್ಲವಿದ್ಯೆ, ಬಿರುಪಗರಿಯಂತಹ ಸಕಲ ವಿದ್ಯೆಗಳನ್ನು ಎಲ್ಲರಿಗೂ ಕಲಿಸಿ ನಾಟಿ ವಿದ್ಯೆಯ ಪಾಂಡಿತ್ಯವನ್ನು ತಿಳಿಸಿದರು. ಮೇಲು ಕೀಳೆಂಬ ಭಾವನೆಯನ್ನು ತೊಲಗಿಸಿ ಸರ್ವಧರ್ಮ ಸಮನ್ವಯದ ಪಾಠ ಕಲಿಸಿ ನಾಡಿನಲ್ಲಿ ನ್ಯಾಯ ನೀತಿಯನ್ನು ಎತ್ತಿ ಹಿಡಿದ ಅವಳಿಗಳು ಸತ್ಯಧರ್ಮದ ಪೂಜಾರಿಗಳಾದರು. ಜನಸಾಮಾನ್ಯರಿಗೆ ನಡೆದಾಡುವ ದೇವರುಗಳಾದರು. ಮನುಷ್ಯ ಸ್ವತಂತ್ರವಾಗಿ ಬದುಕಲು ವಿದ್ಯೆಯೊಂದೇ ಸರಿಯಾದ ಸಾಧನವೆಂದು ಸಾರಿ ಹೇಳಿದರು. ಕೋಟಿ ಚೆನ್ನಯರ ಜನಪರ ಕಾಳಜಿಯಿಂದ ಎನ್ಮೂರು ಈಗ ಸುಂದರ ನಾಡಾಗಿ ವಿಜೃಂಭಿಸುತ್ತಿದೆ. ಹೀಗೊಂದು ದಿನ ಬೆಳೆಯನ್ನು ನಾಶ ಮಾಡಲು ಬಂದ ಪ್ರಾಣಿಗಳನ್ನು ಬೇಟೆಯಾಡಲು ಕೋಟಿ ಚೆನ್ನಯರ ಸೈನ್ಯ ತುಪ್ಪೆಕಲ್ಲು ಕಾಡಿಗೆ ಬರುತ್ತದೆ. ಚೆನ್ನಯನ ಬಾಣಕ್ಕೆ ಗುರಿ ಬಿದ್ದ ಹಂದಿಯೊಂದು ಪಂಜದ ಗಡಿ ಪ್ರದೇಶಕ್ಕೆ ಹೋಗಿ ಪ್ರಾಣ ಬಿಡುತ್ತದೆ. ಅಲ್ಲೇ ಇದ್ದ ಪಂಜದ ಗಡಿಯ ಕಾವಲು ಭಟರು, ಈ ಹಂದಿ ನಮ್ಮ ಗಡಿಯಲ್ಲಿದೆ, ಇದು ನಮಗೆ ಸೇರಬೇಕು ಎಂದು ವಾದಿಸುತ್ತಾರೆ. ಪ್ರೀತಿಯ ಮಾತಿಗೆ ಬಗ್ಗದ ಪಂಜದ ಭಟರನ್ನು ಬಗ್ಗು ಬಡಿದ ಕೋಟಿ ಚೆನ್ನಯರು ಹಂದಿಯನ್ನು ಎನ್ಮೂರಿಗೆ ಒಯ್ಯುತ್ತಾರೆ. ಬೇಟೆಯ ಹಂದಿಯ ಪ್ರಕರಣವನ್ನು ಪಂಜದ ಕಾವಲು ಭಟರು ತುಪ್ಪೆಕಲ್ಲು ಕಾಡಿನಿಂದ ನೇರವಾಗಿ ಪಂಜದ ಅರಸ ಕೇಮರ ಬಲ್ಲಾಳ ಮತ್ತು ಚಂದಗಿಡಿಗೆ ದೂರಿಡುತ್ತಾರೆ. ಇದು ಕೋಟಿ ಚೆನ್ನಯರು ತಮಗೆ ಮಾಡಿದ ಅವಮಾನ. ಅವರಿಬ್ಬರನ್ನು ಹೀಗೆ ಬಿಟ್ಟರೆ ನಾಳೆ ನಮ್ಮನ್ನು ಕೂಡ ಸುಮ್ಮನೆ ಇರಲು ಬಿಡಲಾರರು ಎಂದುಕೊಂಡು ಕೇಮರ ಬಲ್ಲಾಳ ಮತ್ತು ಚಂದಗಿಡಿ ಕೂಡಲೇ ಎನ್ಮೂರಿನ ದೇವಬಲ್ಲಾಳರೇ, ಸತ್ತು ಬಿದ್ದಿರುವ ಹಂದಿಯೊಂದಿಗೆ ಕೊಬ್ಬಿದ ಕೋಟಿ ಚೆನ್ನಯರಿಬ್ಬರನ್ನು ನಮಗೆ ಒಪ್ಪಿಸಿ, ಇಲ್ಲದಿದ್ದಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ಎಂದು ಓಲೆ ಕಳುಹಿಸುತ್ತಾರೆ. ಕೇಮರ ಬಲ್ಲಾಳರ ಓಲೆ ಒಕ್ಕನೆಯನ್ನು ಓದಿ ತಿಳಿದುಕೊಳ್ಳುತ್ತಿದ್ದ ದೇವಬಲ್ಲಾಳರನ್ನು ಸಮಾಧಾನಪಡಿಸುತ್ತಾ ಕೋಟಿ ಚೆನ್ನಯರು, ರಾಜ್ಯದ ರಕ್ಷಣೆಯೇ ನಮ್ಮ ಮೊದಲ ಗುರಿ. ಪ್ರಾಣ ಬಿಟ್ಟೆವು, ಆದರೆ ಈ ನಮ್ಮ ರಾಜ್ಯದ ಪ್ರಜೆಗಳ ರಕ್ಷಣೆಗಾಗಿ ಕೊನೆಯ ಉಸಿರಿರುವ ತನಕ ಹೋರಾಡುತ್ತೇವೆ. ಅಸತ್ಯ ಅಧರ್ಮಕ್ಕೆ ಈ ರಾಜ್ಯದಲ್ಲಿ ಎಡೆ ಮಾಡಿಕೊಡೆವು. ನಿಮ್ಮ ಗೌರವಕ್ಕೆ ಕುತ್ತು ತರಲಾರೆವು, ಕೊಟ್ಟ ಮಾತು ತಪ್ಪಲಾರೆವು ಎನ್ನುತ್ತಾರೆ. ಅವಳಿ ವೀರರ ಮಾತಿನ ಮೇಲೆ ನಂಬಿಕೆ ಇದ್ದ ದೇವಬಲ್ಲಾಳರು ಯುದ್ಧಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ಪ್ರತ್ಯುತ್ತರದ ಓಲೆಯನ್ನು ಕೇಮರ ಬಲ್ಲಾಳರಿಗೆ ಕಳುಹಿಸಿಕೊಡುತ್ತಾರೆ. ಯುದ್ಧಕ್ಕೆ ನಾವು ಸಿದ್ಧರಿದ್ದೇವೆ ಎಂಬ ಪ್ರತ್ಯುತ್ತರದ ಓಲೆಯನ್ನು ಓದಿದ ಕೇಮರ ಬಲ್ಲಾಳ ಮತ್ತು ಚಂದಗಿಡಿಗೆ ಪ್ರಾಣವೇ ಹಾರಿಹೋದಷ್ಟು ಭಯವಾಗುತ್ತದೆ. ದೇವಬಲ್ಲಾಳರು ಭಯಪಟ್ಟು ಕೋಟಿ ಚೆನ್ನಯರನ್ನು ತಮಗೆ ಒಪ್ಪಿಸುತ್ತಾರೆ ಎಂದು ಹಾಕಿದ ಲೆಕ್ಕಾಚಾರ ತಲೆ ಕೆಳಗಾಗುತ್ತದೆ. ಎಂಟನೆಯ ಬಂಟರಾದ ಕೋಟಿ ಚೆನ್ನಯರಿಬ್ಬರೇ ನಮ್ಮ ಅಷ್ಟೂ ಸೈನ್ಯಕ್ಕೆ ಸಮಬಲ್ಲರು. ನಮ್ಮ ಸೋಲು ಖಚಿತವೆಂದು ತಿಳಿದ ಕೇಮರ ಮತ್ತು ಚಂದಗಿಡಿ ಪಡುಮಲೆಯ ಪೆರ್ಮಲ ಬಲ್ಲಾಳರ ಸಹಾಯ ಕೇಳುತ್ತಾರೆ. ಮೊದಲು ಒಪ್ಪದ ಪಡುಮಲೆಯ ಪೆರ್ಮಲ ಬಲ್ಲಾಳರನ್ನು ಸುಳ್ಳು ನೆಪ ಹೇಳಿ ಪುಸಲಾಯಿಸಿ ಯುದ್ಧಕ್ಕೆ ಒಪ್ಪಿಸುತ್ತಾರೆ. ಪಡುಮಲೆ ಪೆರ್ಮಲ ಬಲ್ಲಾಳರ ಸಹಾಯದೊಂದಿಗೆ ಪಂಜದ ಕೇಮರ ಬಲ್ಲಾಳರ ಮತ್ತು ಮಂತ್ರಿ ಚಂದಗಿಡಿಯು ಎನ್ಮೂರು ರಾಜ್ಯದೊಂದಿಗೆ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಕೋಟಿ ಚೆನ್ನಯರು 8 ಹಗಲು 8 ರಾತ್ರಿ ಯುದ್ಧ ಮಾಡಲು ತಯಾರಿ ನಡೆಸಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಂದು ಯುದ್ಧದ ಮುಹೂರ್ತಕ್ಕೆ ರಣವೀಳ್ಯ ಪಡೆದು ಯುದ್ಧ ಪ್ರಾರಂಭಿಸುತ್ತಾರೆ. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 12.